ಹೆಲೋ ಸ್ನೇಹಿತರೆ, ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಈ ಒಂದು ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಟಾಪಿಕನ್ನು ಹೋಗೋಣ ಬನ್ನಿ. ಸೊ ಸ್ನೇಹಿತರೆ, ಹುಬ್ಳಿಯಲ್ಲಿ ಹುಬ್ಳಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಕಾಲಾಗಿರ್ತಕ್ಕಂಥ ವಿವಿಧ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನೋಟಿಫಿಕೇಷನ್ ಇದಾಗಿರುತ್ತದೆ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಎಲಿಜಿಬಿಲಿಟಿ ಏನು ಬೇಕಂದರೆ ನೋಡಿ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಕ್ವಾಲಿಫೈಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಸೊ ನೀವು ಮಿನಿಮಮ್ ಗ್ರ್ಯಾಜುಯೇಟ್ ಆಗಿರಬೇಕು ಮತ್ತು ಡಿಪ್ಲೊಮೊ ಹೆಲ್ಡರ್ಸ್ ಇನ್ ಇಂಜಿನಿಯರಿಂಗಲ್ಲಿ ಮಾಡಿರಬೇಕಾಗುತ್ತೆ. ಸೊ ಇದರ 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನಿಮಗೆ ಏನು ಕಾಯ್ದೆ 1961ರ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ನ ಪ್ರಕಾರ 1 ವರ್ಷ ಟ್ರೈನಿಂಗನ್ನು ಕೊಡಲಾಗುತ್ತದೆ. ನೋಡಿ, 2021-22ನೇ ಸಾಲಿನಲ್ಲಿ ಹುಬ್ಳಿಯಲ್ಲಿ ಕಾಲಾಗಿರತಕ್ಕಂಥ ಇದಕ್ಕೆ 1 ವರ್ಷ ಟ್ರೈನಿಂಗನ್ನು ನಿಮಗೆ ಕೊಡಲಾಗುತ್ತದೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿರಬೇಕಂದ್ರೆ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ನಂಬರ್ 1 ಪೋಸ್ಟ್ ನೋಡಿ, ಡಿಸಿಪ್ಲಿನ್ ಏನಿರಬೇಕಂದ್ರೆ BE ಗ್ರ್ಯಾಜುಯೇಟ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಮಾಡಿರಬೇಕಾಗುತ್ತೆ ನಿಮ್ಮ ಒಂದು ಕ್ವಾಲಿಫಿಕೇಷನ್. ಸೊ ನಂಬರ್ ಆಫ್ ಅಪ್ರೆಂಟಿಸ್ಶಿಪ್ ಎಷ್ಟಂದರೆ ಇದಕ್ಕೆ 125 ಉದ್ಯೋಗಗಳಿವೆ. ಸೊ ಇದು ಮಂತ್ಲಿ ಸ್ಟೈಫಂಡ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ನಿಮ್ಮ ಒಂದು ಮಂತ್ಲಿ ಸ್ಯಾಲ್ರಿ 7,000 ಇರುತ್ತದೆ. 1 ವರ್ಷ ಟ್ರೈನಿಂಗನ್ನು ಕೊಡಲಾಗುತ್ತದೆ. 1 ವರ್ಷ ಟ್ರೈನಿಂಗ್ ಆದ ತಕ್ಷಣಕ್ಕೆ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಇದು ಟ್ರೈನಿಂಗ್ ಸ್ಯಾಲ್ರಿ ಇದಾಗಿರುತ್ತದೆ ಮಂತ್ಲಿ. ಓಕೆ, ಇನ್ನು ಡಿಪ್ಲೊಮೊ ಇನ್ ಎರಡನೇದಾಗಿ ನೋಡಿ, ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಇದೆ. ಇದರಲ್ಲಿ ನಂಬರ್ ಆಫ್ ಪೋಸ್ಟು 75 ಇದೆ. ಮಂತ್ಲಿ ಸ್ಯಾಲ್ರಿ 5,000 ಕೊಡ್ತಾರೆ. 1 ಇಯರ್ ನಿಮಗೆ ಟ್ರೈನಿಂಗ್ ಇರುತ್ತೆ. ಸೊ ಇದು ಆದ ನಂತರ ನಿಮಗೂ ಇದರಲ್ಲಿ ಹೆಚ್ಚಿಗೆ ಸ್ಯಾಲ್ರಿಯನ್ನು ಕೊಡ್ತಕ್ಕಂಥ ಸನ್ನಿವೇಶ ಇದೆ ಸ್ನೇಹಿತರೆ. ಸೊ ನೋಡಿ, ನಿಮ್ಮ ಕ್ವಾಲಿಫಿಕೇಷನ್ ಹೇಳ್ದಂಗೆ ಇವೆರಡು ಪೋಸ್ಟ್ಗಳಿಗೆ BE ಗ್ರ್ಯಾಜುಯೇಟ್ ಡಿಪ್ಲೊಮೊ ಮುಗಿದಿರಬೇಕಾಗುತ್ತೆ. ಇನ್ನು ನಿಮ್ಮ ಇನ್ನೊಂದು ಕ್ವಾಲಿಫಿಕೇಷನ್ ನೋಡಿ, ಶುಡ್ ಪಾಸಸ್ ಅಕ್ವೈರ್ಡ್ BE BTech ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್. ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್ಪಿಗೆ ಮಾಡಬೇಕಂದ್ರೆ ಇಷ್ಟು ಆಗಿರಬೇಕು. ಸೊ ನೋಡಿ, ಶುಡ್ ಪಾಸ್ 3 ಇಯರ್ ಡಿಪ್ಲೊಮೊ ಕಂಪ್ಲೀಟ್ ಆಗಿರಬೇಕು. ಸೊ ಜೊತೆಗೆ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ನೋಡಿ, ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಹೇಳುತ್ತಂದರೆ ನಿಮ್ಮ ಒಂದು BE BTech ಡಿಪ್ಲೊಮೊ ಡಿಗ್ರಿ ನಿಮ್ಮ ಒಂದು ಪ್ರಾವಿಷನಲ್ ಸರ್ಟಿಫಿಕೇಟ್ ಏನಿದೆ ಇದು ಅಪ್ಲಿಕೇಬಲ್ ಬ್ರಾಂಚಸ್ಸಿಂದ ಪಡೆದುಕೊಂಡಿರಬೇಕಾಗುತ್ತೆ. ಸೊ ನೋಡಿ, ದಿ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆ್ಯಂಡ್ ಅಬ್ಟೈನ್ಡ್ ಎ ಡಿಗ್ರಿ ಡಿಪ್ಲೊಮೊ ಇಂಜಿನಿಯರಿಂಗ್ ಇನ್ ದಿ ಇಯರ್ 2019, 2020, 21. ಅಂದರೆ ಇದರ ಅಡಿಯಲ್ಲಿ ಯಾವುದೇ ಮಿನಿಮಮ್ ಮಾರ್ಕ್ಸನ್ನು ಅಪ್ಲೈ ಮಾಡಿರುವುದಿಲ್ಲ ಅಂತ ಕೇಳ್ತಾರೆ. ಅಂದರೆ ಇಷ್ಟೇ ನೀವು ತೆಗೆದಿರಬೇಕು ಮಾರ್ಕ್ಸು ಅಂತ ಇವರೇನು ರೂಲ್ಸ್ ಹಾಕಿಲ್ಲ. ದಿ ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಅಂಡರ್ಗಾನ್ ಆರ್ ಆರ್ ಕರೆಕ್ಟ್ಲಿ ಅಂಡರ್ಗೋಯಿಂಗ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂಡರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ 1961. ಸೊ ಇದು ಏನಂದರೆ ಅಪ್ರೆಂಟಿಸ್ಶಿಪ್ ಕಾಯ್ದೆ 1961ರ ಪ್ರಕಾರ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ. ಸೊ ನಿಮ್ಮ ಏಜ್ ಲಿಮಿಟ್ ಬಂದ್ಬಿಟ್ಟು ನೋಡಿ, ಏಜ್ ಲಿಮಿಟ್ ವಿಲ್ ಬಿ ಫಾಲೋಡ್ ಆ್ಯಸ್ ಪರ್ ಅಪ್ರೆಂಟಿಸ್ಶಿಪ್ ರೂಲ್ಸ್. ಅದರ ಪ್ರಕಾರ ಏಜನ್ನು ಇಟ್ಕೊಂಡು ನಿಮ್ಮ ಒಂದು ಹುದ್ದೆಗೆ ಅರ್ಹತೆಯನ್ನು ಅವರೇ ಮಾಡಿಕೊಳ್ತಾರೆ. ಇನ್ನು ರಿಸರ್ವೇಷನ್. ಸೊ ನೋಡಿ, ರಿಸರ್ವೇಷನ್ SC ST OBC PWಗೆ ಇದು ಅಪ್ಲೈ ಆಗುತ್ತದೆ. ದೋಸ್ ಹೂ ಆರ್ ಕ್ಲೈಮಿಂಗ್ ರಿಸರ್ವೇಷನ್ ಅಂಡರ್ SC ST OBC PWD ಶಾಲ್ ಪ್ರೊವೈಡ್ ಸರ್ಟಿಫಿಕೇಟ್ ಆ್ಯಸ್ ಪರ್ ದಿ ಗೌರ್ನಮೆಂಟ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂತ ಇದೆ. ಓಕೆನಾ. ಇನ್ನು ಫೈಲಿಂಗ್ ವಿಚ್ ದೇರ್ ಕ್ಲೈಮ್ ಫಾರ್ ರಿಸರ್ವೇಷನ್ ವಿಲ್ ಬಿ ಕನ್ಸಿಡರ್ಡ್ ಜನರಲ್ ಕ್ಯಾಟಗರಿ ಓನ್ಲಿ. If BC candidates claiming OBC category, they should bring OBC certificate as per the government. So prescribed OBC format from the certificate issuing authority.
ಸೊ ಇಷ್ಟೆಲ್ಲ ನಿಮಗೆ ರಿಸರ್ವೇಷನ್ ಇರ್ತದೆ. ಸೊ ಇನ್ನು ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್, ಸೊ ಏನಂದರೆ ಅಪ್ರೆಂಟಿಸಿಪ್ ರೂಲ್ 1992 ಪ್ರಕಾರ ಆ್ಯಸ್ ಪ್ರೆಸ್ಕ್ರೈಬ್ಡ್ ಇನ್ ಕ್ಲಾಸ್ 4 ಆಫ್ ದಿ ಅಂಡರ್ ಅಮೆಂಡ್ಮೆಂಟ್ ಥೆರಾಫ್ ಇಫ್ ಎನಿ ಅಂತ ಕೊಟ್ಟಿದ್ದಾರೆ. ಸೊ ಅವರೇ ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಮಿನಿಮಮ್ ಫಿಸಿಕಲ್ ಫಿಟ್ನೆಸ್ಸನ್ನು ನೋಡ್ತಾರೆ. ಇನ್ನು ಡ್ಯೂರಿಂಗ್ ಆಫ್ ಟ್ರೈನಿಂಗ್ ಅಪ್ರೆಂಟಿಸಿಪ್ ಆ್ಯಕ್ಟ್ನ ಪ್ರಕಾರ ನಿಮಗೆ ಕೊಡಲಾಗುತ್ತದೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ಸನ್ನು ನೋಡಿ, ಈ ರೀತಿಯಾಗಿ ಸೆಲೆಕ್ಷನ್ ಪ್ರೋಸೆಸ್ಸನ್ನು ನಡೆಸಿಕೊಳ್ಳಲಾಗುತ್ತದೆ. ಸೊ ಆಫ್ಟರ್ ವೆರಿಫಿಕೇಷನ್ ಆಫ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಬೈ ಬೋಟ್ ಎ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಲಾಗಿನ್ ಆ್ಯಂಡ್ ಅಪ್ಲೈ. ಸೊ ಸ್ಟೆಪ್ 1 ಈ ರೀತಿ ನೀವು ಲಾಗಿನ್ ಆಗಬೇಕು, ನಂತರ ಈ ರೀತಿ ಅಪ್ಲೈ ಆಗಬೇಕು. ಇನ್ನು ಸ್ಟೆಪ್ 1 ಇಲ್ಲಿ ನೋಡಿ, ಫಾರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೊ ಫಾರ್ ನಾಟ್ ಎನ್ರೋಲ್ಡ್ ಇನ್ ದಿ ನ್ಯಾಷನಲ್ ವೆಬ್ ಪೋರ್ಟಲ್. ಸ್ಟೆಪ್ 1 ಈ ರೀತಿ ಇರುತ್ತದೆ, ನೋಟ್ ಕೊಟ್ಟಿದ್ದಾರೆ. ಸ್ಟೆಪ್ 2 ಇದೆ, ನೋಡ್ಕೊಳ್ಳಿ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 27, ಅಂದರೆ ಸೆಪ್ಟೆಂಬರ್ 27. ಇವತ್ತು 20 ಇನ್ನು 7 ದಿನ ಬಿಟ್ಟು ಇದು ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 27, 2021 ಇದರ ಒಂದು ಡೇಟ್ ಆರಂಭವಾಗುತ್ತದೆ. ಇನ್ನು ಇದರ ಒಂದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 17/10/2021 ಲಾಸ್ಟ್ ಡೇಟ್ ಆಗುತ್ತದೆ. ಮತ್ತು ನಿಮ್ಮ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್, ಕೊನೆಯ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 20/10/2021 ಲಾಸ್ಟ್ ಡೇಟ್ ಆಗಿರುತ್ತದೆ. ಇನ್ನು ಡಿಕ್ಲರೇಷನ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಲಿಸ್ಟ್, ಸೊ ನೋಡಿ 20ಕ್ಕೆ ಸೆಲೆಕ್ಟ್ ಆಗುತ್ತೆ. ಇನ್ನು ಶಾರ್ಟ್ ಲಿಸ್ಟನ್ನು ಅವರು 22/10/2021 2 ಡೇಸ್ ನಂತರನೇ ಬಿಟ್ಟುಬಿಡ್ತಾರೆ. ಸೊ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಫಾರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಟ್ ದಿ ಆಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ITI ಎಸ್ಕಾಂ ಕಾರವಾರ ರೋಡ್ ವಿದ್ಯುತ್ ನಗರ್ ಹುಬ್ಬಳ್ಳಿ. ಸೊ ಎನಿ ವರ್ಕ್ ಡೇ ಬಿಟ್ವೀನ್ 9/11/2021 to 12/11/2021. ಟೈಮಿಂಗ್ಸ್ 11 ಗಂಟೆಯಿಂದ 4 ಗಂಟೆವರೆಗೂ ಇರ್ತಾರೆ ಸ್ನೇಹಿತರೆ. ಇನ್ನು ನೋಡಿ, ಜನರಲ್ ಇನ್ಸ್ಟ್ರಕ್ಷನ್ ಇದೆ, ನೋಡ್ಕೊಳ್ಳಿ, ನಾನು ತೋರಿಸ್ತಾ ಇರ್ತೀನಿ. ಫಾರ್ ಎನಿ ಕ್ಲಾರಿಫಿಕೇಷನ್ ಕ್ಯಾಂಡಿಡೇಟ್ಸ್ ಮ್ಯಾನ್ ಕಾಂಟ್ಯಾಕ್ಟ್, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಾರಿಫಿಕೇಷನನ್ನು ನಿಮಗೆ ಸಿಗಲಿಲ್ಲ ಅಂದರೆ ಈ ಒಂದು ವಿಳಾಸಕ್ಕೆ ಇಲ್ಲ ಇಲ್ಲಿ ಕಾಣ್ತಾ ಇರತಕ್ಕಂಥ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.